शांति ओम शांति ओम शांति। मुरली डेट अगस्त 30, 2022। प्रातः मुरली बाप दादा मधुबन। मीठे बच्चे, तुम्हें अब लाइट हाउस बनना है। तुम्हें अब लाइट हाउस बनना है। तुम्हारी एक आंख में मुक्तिधाम, दूसरी आंख में जीवन मुक्तिधाम। एक आंख में मुक्तिधाम, दूसरी आंख में जीवन मुक्तिधाम है। तुम सबको रास्ता बताते रहो। ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಾವು ಈಗ ಪ್ರಕಾಶದ ಗೃಹೆಯಾಗಿ ಅಂದರೆ ಲೈಟ್ ಹೌಸ್ ಆಗಿ ಆಗಬೇಕಾಗಿದೆ. ತಾವು ಈಗ ಪ್ರಕಾಶದ ಗೃಹ ಆಗಬೇಕಾಗಿದೆ. ತಮ್ಮ ಒಂದು ಕಣ್ಣಲ್ಲಿ ಮುಕ್ತಿಧಾಮ, ಮತ್ತೊಂದು ಕಣ್ಣಲ್ಲಿ ಜೀವನ್ ಮುಕ್ತಿಧಾಮವಿದೆ. ಆದ್ದರಿಂದ ತಾವೆಲ್ಲರಿಗೂ ದಾರಿಯನ್ನು ತೋರಿಸುತ್ತಾ ಹೋಗಿ. प्रश्न, अविनाशी पद का खाता जमा होता रहे, उसकी विधि क्या है? अविनाशी पदविಯ ಖಾತೆ ಜಮಾ ಆಗುತ್ತಿರಬೇಕು, ಇದಕ್ಕೆ ವಿಧಿ ಏನು ಅಂತ. ಅವಿನಾಶಿ ಪದವಿಯ ಖಾತೆ ಜಮಾ ಆಗುತ್ತಿರಬೇಕು, ಇದಕ್ಕೆ ವಿಧಿ ಏನು? ಏನು ವಿಧಿ? उत्तर, तुम्हारा सारा दिन बुद्धि में स्वदर्शन चक्र फिरता रहे, चलते फिरते अपना शांतिधाम और सुखधाम याद रहे, तो एक तरफ विकर्म विनाश होगा और दूसरी तरफ अविनाशी पद का खाता जमा भी होता रहेगा. बाप कहते हैं, तुमको लाइट हाउस बनना है. एक आंख में शांतिधाम, दूसरी आंख में ಸುಖಧಾಮ್ ರಹೆ. ತಂದೆ ಹೇಳ್ತಾರೆ, ಸದಾ ತಮ್ಮ ಬುದ್ಧಿಯಲ್ಲೇ ಸ್ವದರ್ಶನ ಚಕ್ರ ತಿರುಗಿಸ್ತಾ ಇರಬೇಕು. ನಡೆಯುತ್ತಾ ತಿರುಗಾಡುತ್ತಾ ತಮ್ಮ ಶಾಂತಿಧಾಮ ಹಾಗೂ ಸುಖಧಾಮದ ನೆನಪಿರಬೇಕು. ಒಂದು ಕಡೆ ವಿಕರ್ಮ ವಿನಾಶ ಆಗುತ್ತಿರಬೇಕು, ಇನ್ನೊಂದು ಕಡೆ ಅವಿನಾಶಿ ಪದವಿಯ ಖಾತೆ ಜಮಾ ಆಗುತ್ತಿರಬೇಕು. ತಂದೆ ತಮ್ಮನ್ನು ಲೈಟ್ ಹೌಸ್ ಅನ್ನಾಗಿ ಮಾಡುತ್ತಿದ್ದಾರೆ. ಆದ್ದರಿಂದ ಒಂದು ಕಣ್ಣಲ್ಲಿ ಶಾಂತಿಧಾಮ, ಇನ್ನೊಂದು ಕಣ್ಣಲ್ಲಿ ಸುಖಧಾಮವಿರಬೇಕು. ಗೀತ್ ಜಾಗ್ ಸಜ್ನಿಯ ಜಾಗ್. ಎದ್ದೇಳಿ ಪ್ರಿಯತಮರೇ, ಎದ್ದೇಳಿ. ओम शांति। मीठे मीठे बच्चों ने मीठा मीठा गीत सुना. अब जो गाने वाले हैं वह तो ज़रूर कोई फिल्म के होंगे. ज्ञान के बारे में, देवताओं के बारे में व परमात्मा के बारे में जो कुछ भी गाते हैं वह उल्टा ही गाते हैं. इसको कहा ही जाता है उल्टी दुनिया. ಮಧುರಾತಿ ಮಧುರ ಮಕ್ಕಳು, ಮಧುರಾತಿ ಮಧುರ ಹಾಡನ್ನು ಈಗ ಕೇಳಿಸ್ಕೊಂಡಿದ್ದೀರಿ. ಈ ಹಾಡನ್ನು ತಯಾರು ಮಾಡಿರುವಂಥವರು ಯಾವುದೊಂದು ಸಿನಿಮಾದವರೇ ಇರ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಅವ್ರಿಗೆ ಜ್ಞಾನದ ಬಗ್ಗೆ ಆಗಲಿ, ದೇವತೆಯರ ಬಗ್ಗೆ ಆಗಲಿ, ಪರಮಾತ್ಮನ ಬಗ್ಗೆ ಆಗಲಿ ಯಾವುದೊಂದು ಚೂರು ಗೊತ್ತಿಲ್ಲ. ಅವ್ರು ಏನು ಹಾಡು ಬರೀತಾರೋ ಅದು ಕೂಡ ಉಲ್ಟಾಗೆ ಬರೀತಾರೆ ಅಂತ ಹೇಳ್ತಿದ್ದಾರೆ, ಉಲ್ಟಾಗೆ ಹಾಡ್ತಾರೆ. ಇದಕ್ಕೆ ಈ ಪ್ರಪಂಚವನ್ನು ಉಲ್ಟಾ ಪ್ರಪಂಚ ಎಂದು ಹೇಳಲಾಗುತ್ತದೆ. अल्लाह बैठ समझाते हैं, मैं तो तुम माया की फंसी पर लटके हुए थे, माया ने सब बच्चों को उल्टा लटका दिया है. अब बाप आकर बच्चों को सुल्टा बनाते हैं. गीत कितना अच्छा है. या कौन कहते हैं जाग सजनिया जाग, और तो कोई कह ना सके. सारी दुनिया की सजनियों के लिए जाग सजनिया, अब नवयुग आया है. दुनिया में कोई ऐसा मनुष्य नहीं होगा जो यह जानता हो. माया ऐसी है जो कितना भी समझाओ तो भी समझते नहीं है. ಕೆ ಬಾಬಾ ಹೇಳ್ತಾರೆ, ಅಲ್ಲ ಬಂದೇ ತಿಳಿಸ್ಕೊಡ್ತಾರೆ. ಈಗ ನಿಮ್ಮನ್ನು ಮಾಯೆ ಏನು ಮಾಡಿಬಿಟ್ಟಿದೆ,
ಉಲ್ಟಾಗಿ ನಿಮ್ಮನ್ನು ಮೇಲೆ ಕಟ್ಟಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಇವಾಗ ಪುನಃ ತಂದೆ ಬಂದು ನಿಮ್ಮೆಲ್ಲರನ್ನ ಏನು ಮಾಡ್ತಿದ್ದಾರೆ? ಸುಲ್ಟ ಅಂದರೆ ಏನು? ಸರಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಉರಿಕಂಬ ಹಾಕಿಸ್ತಾರಲ್ಲ, ನೇಣು ಹಾಕಿಸ್ತಾರಲ್ಲ, ಅದು ಆ ರೀತಿ ಮಾಯ ನಮ್ಮನ್ನು ಉಲ್ಟಾಗಿ ಕಟ್ಟಿಬಿಟ್ಟಿದೆ. ಈಗ ಪುನಃ ತಂದೆ ಬಂದು ಸರಿಯಾಗಿರುವಂಥ ಮಾರ್ಗದಲ್ಲಿ ನಮ್ಮನ್ನು ಕಲಿಸ್ಕೊಡ್ತಿದ್ದಾರೆ. ಅದಕ್ಕೆ ತಂದೆ ಹೇಳ್ತಿದ್ದಾರೆ, ಹಾಡು ಕೂಡ ಎಷ್ಟು ಚೆನ್ನಾಗಿದೆ, ಎದ್ದೇಳಿ ಪ್ರೀತಮರೇ ಎದ್ದೇಳಿ ಅಂತ. ಈ ರೀತಿ ಪ್ರಪಂಚದಲ್ಲಿರುವಂಥ ಯಾವುದೇ ಪ್ರಿಯತಮರಿಗೆ ಪ್ರಿಯತಮ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತಂದೆ ಹೇಳ್ತಿದ್ದಾರೆ, ಹೇ ಪ್ರಿಯತಮರೇ ಎದ್ದೇಳಿ, ನವಯುಗ ಬರಲಿದೆ, ಎದ್ದೇಳಿ ಅಂತ ಹೇಳ್ತಿದ್ದಾರೆ. ಪ್ರಪಂಚದಲ್ಲಿರುವಂಥ ಮನುಷ್ಯರಿಗೆ ಗೊತ್ತಿಲ್ಲ, ಮಾಯೆ ಬಗ್ಗೆ ಯಾರೂ ತಿಳ್ಕೊಂಡೇ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಎಷ್ಟು ಅರ್ಥ ಮಾಡಿಸಿದ್ರು ಕೂಡ ಅರ್ಥ ಮಾಡಿಕೊಳ್ಳೋದೇ ಇಲ್ಲ. तुम बच्चे जानते हो अब नया युग, नए देवताओं की बादशाही स्थापना हो रही है. ಬಾಬಾ ಹೇಳ್ತಾ ಇದ್ದಾರೆ, ಈಗ ನವಯುಗ ಅಂದರೆ ಬಾಬಾ ಹೇಳ್ತಾರೆ ಹೊಸ ರಾಜ್ಯದ ಸ್ಥಾಪನೆ ಅನ್ನೋದು ಈಗ ಆಗುತ್ತಿದೆ ಅಂತ ಹೇಳ್ತಿದ್ದಾರೆ. ಯಹ ಭಿ ಸಮಜ್ತೆ ಹೋ ಕಲಿಯುಗ ಕೆ ಬಾದ್ ಜರೂರ್ ಸತ್ಯುಗ ಆನಾ. ಮತ್ತು ನಿಮ್ಗೆ ಇದು ಕೂಡ ತಿಳಿದಿದೆ, ಕಲಿಯುಗದ ನಂತರ ಏನು ಬರುತ್ತೆ? ಸತ್ಯುಗ ಬರುತ್ತೆ. तो इससे सिद्ध होता है कि भगवान को भक्तों के पास ही आना है. भगत चाहते भी है भगवान से मिले, तो समझना चाहिए कि भगवान बरोबर यहाँ ही आएगा सबको पावन बनाने के लिए. आधा कल भगत तड़पते हैं तो कुछ तो मिलना चाहिए ना. भगत जानते हैं भगवान जीवन मुक्ति देते हैं, वह पतित पावन ही सबको पावन बनाएंगे. तुम बच्चे जान गए हो सब आत्माएं पावन कब बनती है. सचयुग में तो तुम पावन रहते हो, बाकी आत्माएं निर्वाण धाम में रहती है. तुम पावन युग में आते हो, निर्वाण धाम को युग नहीं कहा जाता है, वह तो इस युगों से पार है. ತಂದೆ ಹೇಳ್ತಿದ್ದಾರೆ, ಈಗ ನಿಮ್ಮ ಮಕ್ಕಳಿಗೆ ಹೊಸ ಯುಗ, ಹೊಸ ದೇವತೆಯರ ರಾಜ್ಯದ ಬಗ್ಗೆ ತಿಳಿದಿದೆ ಅಂತ ಹೇಳ್ತಿದ್ದಾರೆ. ಕಲಿಯುಗದ ನಂತರ ಏನು ಬರುತ್ತೆ? ಸತ್ಯಯುಗ ಬರಲೇಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಇದರಿಂದಲೇ ಸಿದ್ಧ ಆಗುತ್ತೆ ಭಗವಂತ ಭಕ್ತರ ಹತ್ರ ಬರಲೇಬೇಕು ಅಂತ. ಏಕೆಂದರೆ ಅರ್ಧಕಲ್ಪ ಭಕ್ತರು ಕೂಗ್ತಾ ಇದ್ರು, ಕರೀತಾ ಇದ್ರು ಅಂದರೆ ಅವರಿಗಾಗಿ ಏನೋ ಒಂದು ಕೊಡಲು ಪರಮಾತ್ಮ ಬರಲೇಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಪತಿತ ಪಾವನ ಅವರೇ ಆಗಿದ್ದಾರೆ, ಎಲ್ಲರನ್ನೂ ಪಾವನರನ್ನಾಗಿ ಮಾಡುತ್ತಾರೆ. ಸತ್ಯುಗದಲ್ಲಿ ನೀವು ಪಾವನರಾಗೇ ಇದ್ರಿ, ಆತ್ಮರೆಲ್ಲರೂ ನಿರ್ವಾಣ ಧಾಮದಲ್ಲೇ ಇದ್ರಿ. ಪಾವನ ಯುಗ ಅಂದರೆ ಸತ್ಯುಗ ಅಂತ ಹೇಳ್ತಾರೆ ಬಾಬಾ. ಮತ್ತು ನೀವು ನಿರ್ವಾಣ ಧಾಮದಲ್ಲೂ ಕೂಡ ಇದ್ರಿ, ಆದರೆ ಪಾವನವಾಗಿ. ಅದರ ನಿರ್ವಾಣ ಧಾಮವನ್ನು ಯುಗ ಅಂತ ಅಲ್ಲಿ ಹೇಳಲಾಗುವುದಿಲ್ಲ. ಈ ಎಲ್ಲ ಯುಗಗಳಿಂದ ದೂರ ಇರುವಂಥ ಸ್ಥಾನ ಯಾವುದು? निर्वाण धाम अंदरे परम धाम. ऐसी ऐसी बातें तुम बच्चों की बुद्धि पे है ना. बरोबर हम परम धाम में रहते हैं, युग यहाँ होते हैं, सचयुग त्रेता यह नाम ही यहाँ के है. विनाश भी गाया हुआ है, त्रिमूर्ति भी दिखाते हैं. वो लोग त्रिमूर्ति के नीचे लिखते हैं सचमेव जयंती. तो यह रूहानी गवर्नमेंट है, नॉन वायलेंस शक्ति सेना भी गाया हुआ है, परंतु सिर्फ नाम मात्र. तो तुम्हारा भी कोट ऑफ आर्म्स होना चाहिए. तुम ब्रह्मा विष्णु शंकर के नीचे लिख सकते हो सचमेव जयंते. बच्चों की बुद्धि में आना चाहिए कि हम पांडव गवर्नमेंट के बच्चे हैं. प्रजा अपने को बच्चा ही समझता है, तो यह बुद्धि में आना चाहिए कि कैसे कोट ऑफ आर्म्स बना है. यह है ही ब्लाइंड फेथ की दुनिया, जो देखते रहेंगे सबको भगवान कहते रहते, तो अंधश्रद्धा हुई ना. ಅಂದರೆ ತಂದೆ ಹೇಳ್ತಿದ್ದಾರೆ, ಈ ಸಮಯದಲ್ಲಿ ನೀವು ತಿಳ್ಕೊಂಡಿದ್ದೀರಿ ತಂದೆ ಪರಮಧಾಮದಲ್ಲಿ ಇರುವಂಥವರು, ನಾವು ಕೂಡ ಅವರ ಮಕ್ಕಳು ಎನ್ನುವಂಥ ವಿಷಯ ನಿಮ್ಮ ಬುದ್ಧಿಯಲ್ಲಿ ಬಂದಿದೆ. ಬಾಬಾ ಹೇಳ್ತಾರೆ, ಯುಗ ಅನ್ನೋದು ಇಲ್ಲಿಯೇ ಇರುತ್ತೆ, ಸತ್ಯುಗ ತ್ರೇತಾ ಯುಗ ಅಂತ ಹೇಳ್ತಿದ್ದಾರೆ. ಇದು ಆತ್ಮಿಕ ಗವರ್ಮೆಂಟ್, ನಾನ್ ವಾಯ್ಲೆನ್ಸ್ ಅಂದರೆ ಅಹಿಂಸಕ ಸೇನೆ ಯಾರು ಅಂತಂದರೆ ನಾವೇ ಅಂತ ಬಾಬಾ ಹೇಳ್ತಾರೆ. ಹೊರಗಡೆ ಕೂಡ ಅಹಿಂಸಕ ಸೇನೆ ಅಂತ ಹೇಳ್ತಾರೆ, ಅದು ಕೇವಲ ನಾಮ ಮಾತ್ರ.
ಆದರೆ ಈಗ ನೀವು ಅಂತಹ ಸೇನೆಯನ್ನು ತಯಾರು ಮಾಡ್ತಾ ಇದ್ದೀರಿ. ಕೋಟ್ ಆಫ್ ಆರ್ಮ್ಸ್ ಕೂಡ ತಯಾರು ಮಾಡಬೇಕು ಅಂದರೆ ಬ್ರಹ್ಮ ವಿಷ್ಣು ಶಂಕರ ಮೂವರನ್ನು ಕೂಡ ತೋರಿಸಿ ಕೆಳಗಡೆ ಸತ್ಯಮೇವ ಜಯಂತೆ ಅಂತಲೂ ಕೂಡ ಹೇಳುತ್ತಾರೆ. ಆದರೆ ಸತ್ಯವಾಗಿ ನೀವು ಬ್ರಾಹ್ಮಣರು ಪಾಂಡವರು ಗೌರ್ಮೆಂಟ್ಗೆ ತಲುಪಿದ್ದೀರಿ, ನೀವೇ ಮಕ್ಕಳಾಗಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಪ್ರಜೆಗಳು ಕೂಡ ತಮ್ಮ ಮಕ್ಕಳು ಇರ್ತಾರಲ್ವ, ಬಾಬಾ ಹೇಳ್ತಾರೆ ಈಗ ಸತ್ಯವಾಗಿರುವಂಥ ಗೌರ್ಮೆಂಟ್ ನಿಮ್ಮದೇ ಆಗಿದೆ, ಇದು ಪಾಂಡವ ಗೌರ್ಮೆಂಟ್ ಆಗಿದೆ ಅಂತ ಬಾಬಾ ಹೇಳ್ತಾರೆ. ಹೊರಗಡೆ ಇರೋದೆಲ್ಲ ಅಂಧಶ್ರದ್ಧೆಯಿಂದನೇ ತೋರಿಸ್ತಾರೆ. ಆದರೆ ಈಗ ನೀವು ಸತ್ಯವನ್ನು ತಿಳ್ಕೊಂಡಿದ್ದೀರಿ, ತಂದೆಯನ್ನು ಕೂಡ ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಅವರೇನು ಅನ್ಕೊಳ್ತಾರೆ, ಎಲ್ಲರಲ್ಲೂ ಕೂಡ ಭಗವಂತ ಇದ್ದಾರೆ ಅಂತ ತಿಳ್ಕೊಳ್ತಾರೆ. ಇದು ಅಸತ್ಯವಾಗಿದೆ. ಕನ್ ಮೇ ಭಗವಾನ್ ಕ್ಯಾ ದೇತೆ ಹೇ, ವಾಸ್ತವ ಮೇ ಜೋ ಭಿ ಮನುಷ್ಯ ಮಾತ್ರ ಹೇ, ಸಬ್ಕಾ ಪಾಠ ಅಲಗ್ ಅಲಗ್ ಹೇ. ಕನ್ನಡದಲ್ಲೂ ಭಗವಂತ ಇದ್ದಾರೆ ಅಂತ ಹೇಳಿಬಿಡ್ತಾರೆ. ಆದರೆ ತಂದೆ ಹೇಳ್ತಿದ್ದಾರೆ ವಾಸ್ತವದಲ್ಲಿ ಮನುಷ್ಯ ಮಾತ್ರ ಪಾತ್ರವೇ ವಿಭಿನ್ನವಾಗಿದೆ ಅಂತ ಹೇಳ್ತಿದ್ದಾರೆ. ಆತ್ಮ ಶರೀರ धारण कर पाठ बजाती है, ऐसे थोड़े ही कह देंगे कि सब भगवान ही भगवान है, तो क्या भगवान ही लड़ते झगड़ते रहते हैं या तो 100% %% अंधश्रद्धा है. ಬಾಬಾ ಹೇಳ್ತಾರೆ ಎಲ್ಲರೂ ಹೇಳ್ಬಿಡ್ತಾರೆ ಎಲ್ಲರಲ್ಲೂ ಭಗವಂತ ಇದ್ದಾರೆ ಅಂತ ಲೌಕಿಕದಲ್ಲಿ ಭಕ್ತಿ ಮಾರ್ಗದಲ್ಲಿ. ಅಂದರೆ ಆತ್ಮ ಶರೀರವನ್ನು ಧಾರಣೆ ಮಾಡಿ ಪಾತ್ರ ಮಾಡ್ತಾ ಇದೆ ಹೊರತು ಅಂದರೆ ಶರೀರದಲ್ಲಿ ಪರಮಾತ್ಮ ಇಲ್ಲ. ಹಾಗಾದರೆ ಎಲ್ಲ ಕಡೆ ಭಗವಂತನೇ ಒಡೆದಾಡ್ತಾ ಜಗಳ ಮಾಡ್ತಾ ಇದ್ದಾರಾ ಅಂತ ಕೇಳ್ತಿದ್ದಾರೆ ಬಾಬಾ. ಎಲ್ಲರಲ್ಲೂ ಒಂದು ವೇಳೆ ಪರಮಾತ್ಮ ಇದ್ದಿದ್ರೆ ಇದೆಲ್ಲ 100% ಏನಾಗಿದೆ ಅಂಧಶ್ರದ್ಧೆಯಾಗಿದೆ, ಸತ್ಯ ಇಲ್ಲ ಅಂತ ತಿಳಿಸಿದ್ದಾರೆ ಬಾಬಾ. नया मकान बनता है तो कहेंगे 100% नया है, पुराना को कहेंगे 100% पुराना. भारत भी नया था अब तो पुराना हो गया. कितने अनेक धर्म हैं, रात दिन का फर्क है ना. ज़रूर सतयुग में सुख ही सुख था, देवताएं राज्य करते थे. अभी तो इस पुरानी दुनिया में दुख ही दुख है. अभी कितनी दुख होते हैं सो तुम आगे चल देखेंगे. गाया भी हुआ है मिरुआ मौत मलुका के, तो यह उन्हों को सिर्फ लिख दिया है, समझते कुछ भी नहीं है. मनुष्यों को मारने में किसको तरस थोड़े ही आता है. ऐसा ही कोई कुछ कर दे तो पुलिस केस कर दे. यह देखो कितने बॉम्ब्स आदि बनाकर एक दो को मारते रहते हैं, रोज लिखते रहते हैं फलाने फलाने स्थान पर इतने मरे. उन्हों पर केस करे या किसकी बुद्धि में भी नहीं. ನೋಡಿ ತಂದೆ ಹೇಳ್ತಿದ್ದಾರೆ, ಈಗ ಒಂದು ಮನೆ ಇದೆ ಅಂತಂದರೆ ಇದು 100% ಹೊಸ ಮನೆ, ಅಥವಾ ಅದು ಹಳೇದಾಗಿದ್ದರೆ ಇದು 100% ಹಳೆ ಮನೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಈಗ ಈ ಪ್ರಪಂಚವೂ ಕೂಡ ಆಗಿದೆ. ಭಾರತ ದೇಶವು ಸಂಪೂರ್ಣ ಹೊಸದಾಗಿತ್ತು, ಈಗ ಇದೇ ಸಂಪೂರ್ಣ ಹಳೆದಾಗ್ಬಿಟ್ಟಿದೆ. ಇಷ್ಟೊಂದು ಅನೇಕ ಧರ್ಮವಿದೆಯಲ್ವ, ರಾತ್ರಿ ಹಗಲೇ ಇರೋಷ್ಟು ವ್ಯತ್ಯಾಸ ಇದರಲ್ಲಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಸತ್ಯುಗದಲ್ಲಿ ಸುಖವಿರುತ್ತದೆ, ದೇವತೆಯ ರಾಜ್ಯ ಅಲ್ಲಿರುತ್ತೆ. ಈ ಹಳೆಯ ಪ್ರಪಂಚದಲ್ಲಿ ದುಃಖವಿರುತ್ತೆ ಅಂತ ಬಾಬಾ ಹೇಳ್ತಾರೆ. ಇನ್ನೂ ಎಷ್ಟು ದುಃಖ ಆಗ್ತಾ ಹೋಗುತ್ತೆ ಅಂತ ನೀವೇ ಅದನ್ನು ನೋಡ್ತೀರಿ. ಗಾಯನ ಮಾಡಲಾಗಿದೆಯಲ್ಲ, ಬೆಕ್ಕಿಗೆ ಚೆಲ್ಲಾಟ ಇಲಿಗೆ ಪ್ರಾಣ ಸಂಕಟ ಅಂದರು. ಮಲುಕ ಅದಕ್ಕೆ ಅದೇ ಬಾಬಾ ಹೇಳ್ತಿದ್ದಾರೆ, ಈ ಗಾಯನ ಯಾರ್ದು ಅಂತಂದರೆ ಈ ಪ್ರಪಂಚದಲ್ಲಿರುವಂತಹ ಮನುಷ್ಯರದೇ ಅಂತ ಬಾಬಾ ಹೇಳ್ತಾರೆ. ಎಷ್ಟು ಪರಸ್ಪರ ದುಃಖ ಇದೆ, ಆದರೆ ಯಾಕಿಷ್ಟು ದುಃಖ ಅಂತ ಯಾರೊಬ್ಬರು ಕೂಡ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ನಾವು ನೋಡ್ತೀವಲ್ವ ಈ ಸ್ಥಾನದಲ್ಲಿ ಇಷ್ಟಿಷ್ಟು ಮನುಷ್ಯರು ಸತ್ತೋದ್ರು ಅಂತ. ಮನುಷ್ಯ ಶರೀರ ಬಿಡ್ತಾ ಇದ್ದಾರೆ, ಯಾರಿಗಾದರೂ ದಯೆ ಆದರೂ ಬರ್ತಿದೆಯಾ ಅಂತ ಕೇಳ್ತಿದ್ದಾರೆ ಬಾಬಾ. ಈ ಪ್ರಪಂಚದಲ್ಲಿ ದಯೆ ಅನ್ನೋದು ಕೂಡ ಉಳ್ಕೊಂಡಿಲ್ಲ. ಯಾರಾದರೂ ಸಾಯಿಸ್ತಾರೆ ಅಂತಂದರೆ ಆ ಸಾಯಿಸುವಂಥ ವ್ಯಕ್ತಿಯೂ ಕೂಡ ಇನ್ನೊಂದು ವ್ಯಕ್ತಿ ಮೇಲೆ ದಯೆ ಬರುವುದಿಲ್ಲ. ಕೇವಲ ಇಲ್ಲಿ ಬರೀತಾರಷ್ಟೇ ಎಲ್ಲ ವಿಷಯಗಳು. ಅದೇ ಏನೂ ಅರ್ಥ ಮಾಡ್ಕೊಂಡಿದ್ದಿಲ್ಲ. ಏನಾದರೂ ಚಿಕ್ಕ ವಿಷಯ ಆಗೋಯ್ತು, ಇಲ್ಲ ಏನಾದರೂ ಮರ್ಡರ್ ಈ ಥರ ಆಗೋಯ್ತು ಅಂತಂದರೆ ಪೊಲೀಸ್ ಕೇಸ್ ಮಾಡಿಬಿಡ್ತಾರೆ. ಎಲ್ಲಾದರೂ ಬಾಂಬ್ಸ್ ಬಿತ್ತಂದರೆ ಎಷ್ಟು ಜನ ಸಾಯ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಪ್ರತಿದಿನಕ್ಕೂ ನಾವು ಕೇಳ್ತಾ ಇರ್ತೀವಿ. ಈ ರೀತಿ ಒಬ್ಬರ ಮೇಲೆ ಒಬ್ಬರು ಕೇಸ್ಗಳು ಹಾಕ್ಕೊಂಡು ದುಃಖ ಅಶಾಂತಿಯೇ ಪಡ್ತಾ ಇದ್ದಾರೆ ಅಂತ ಬಾಬಾ ಹೇಳ್ತಾರೆ.
ಆದರೆ ಇಷ್ಟೆಲ್ಲ ದುಃಖ ದಿನ ಪ್ರತಿದಿನ ಯಾಕೆ ಹೆಚ್ಚಾಗ್ತಾ ಇದೆ ಅನ್ನುವ ಮಾತು ಯಾರ ಬುದ್ಧಿಯಲ್ಲೂ ಸಹ ಇಲ್ಲ. ತುಮ್ ಜಾನ್ತೆ ಹೋ ಯಹ ಹೈ ಪುರಾನಿ ಪಾಪ್ ಕಿ ದುನಿಯಾ. ಬಾಬಾ ಹೇಳ್ತಾರೆ, ನಿಮ್ಗೆ ಗೊತ್ತಿದೆ ಈಗ ನಾವೆಲ್ಲಿದ್ದೀವಿ, ಹಳೆಯ ಪಾಪದ ಪ್ರಪಂಚದಲ್ಲಿದ್ದೀವಿ. ಸತ್ಯುಗೇ ನೈ ದುನಿಯಾ, ಆದರೆ ಸತ್ಯುಗವಾಗಿದೆ ಹೊಸ ಪ್ರಪಂಚ. सच्युग त्रेता में कोई किसी को दुख नहीं देते, नाम ही है स्वर्ग हेवन भविष्य. हिस्ट्री में भी पढ़ते हैं वहाँ तदंता, जो मंदिरों में भी लूट कर ले गए, तो जिन्होंने मंदिर बनाए होंगे वह कितने धनवान होंगे. सोने की द्वारिका है ना, कहते हैं समुद्र के नीचे चली गई. यह तो तुम ही समझते हो ड्रामा का चक्र कैसे फिरता रहता है. ನೋಡಿ ಬಾಬಾ ಹೇಳ್ತಿದ್ದಾರೆ, ಈಗ ಸತ್ಯುಗ ತ್ರೇತಾಯುಗದಲ್ಲಿ ಹೋಗುವಂಥವ್ರಾಗಿದ್ದೀರಿ, ಅಲ್ಲಿ ಯಾವುದೇ ದುಃಖ ಅನ್ನೋದು ಇರುವುದಿಲ್ಲ. ಅದರ ಹೆಸರಾಗಿದೆ ಸ್ವರ್ಗ, ಭವಿಷ್ಯತ್. ಈ ಹಿಸ್ಟ್ರಿಯಲ್ಲೂ ಕೂಡ ನೀವು ಇದನ್ನು ಕೇಳಿದ್ದೀರಿ, ಅಲ್ಲಿ ಅಪಾರ ಧನವಿತ್ತು ಅಂತ. ಮಂದಿರಗಳಲ್ಲೂ ಕೂಡ ಎಷ್ಟು ಸತಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಸೋಮನಾಥ್ ಮಂದಿರದಲ್ಲೂ ಕೂಡ ಮೊಹಮ್ಮದ್ ಗಜ್ನವಿ ಏನು ಮಾಡ್ತಾರೆ, 17,000 ಒಂಟೆಗಳಲ್ಲಿ ತೊಗೊಂಡು ಹೋಗ್ತಾರಂತೆ. 17,000 ಒಂಟೆಗಳಲ್ಲಿ ತೊಗೊಂಡು ಹೋಗ್ತಾರೆ, ಪೂರ್ತಿ ಲೆಕ್ಕ ತೊಗೊಂಡ್ರಿ ಅಂತ. ಅವಾಗ ಮಂದಿರವನ್ನೇ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತಂದರೆ ಮಂದಿರವನ್ನು ಕಟ್ಟಿರುವಂಥ ರಾಜ ಇನ್ನೆಷ್ಟು ಧನವಂತ ಆಗಿರ್ಬೋದು ಅಂತ ಕೇಳ್ತಾರೆ. ಅದು ದ್ವಾಪರಯುಗದಲ್ಲಿರುವಂಥ ರಾಜ ಅಷ್ಟು ಧನವಂತ ಆಗಿದ್ದಾರೆ ಅಂದರೆ ತ್ರೇತಾಯುಗದಲ್ಲಿರುವಂಥ ರಾಜ ಎಷ್ಟು ಧನವಂತರಾಗಿರ್ಬೋದು, ಅವ್ರಿಗಿನ್ನ ಉನ್ನತ ಸತ್ಯುಗದಲ್ಲಿರುವಂಥ ರಾಜರಾಣಿಗಳು ಇನ್ನೆಷ್ಟು ಧನವಂತರಾಗಿರ್ಬೋದು. ಬಾಬಾ ಹೇಳ್ತಿದ್ದಾರೆ, ಚಿನ್ನ ದ್ವಾರಿಕಾ ಸಮುದ್ರದ ಒಳಗಡೆ ಹೋದಂಗೆ ತೋರಿಸ್ತಾರೆ. ಎಷ್ಟೊಂದು ದನ ಇತ್ತು, ಆದರೆ ಎಲ್ಲ ಸಮುದ್ರದ ಒಳಗಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆದರೆ ಡ್ರಾಮದ ಚಕ್ರ ಹೆಂಗೆ ತಿರುಗುತ್ತೆ ಅಂತ ಸತ್ಯವಾಗಿ ನಿಮಗೆ ಮಾತ್ರ ಗೊತ್ತು. सतयुग नीचे हो कलयुग ऊपर आ जाता है, यह चक्र फिरता रहता है. चक्र का ज्ञान तुमको ही है. चक्र भी बहुत लोग बनाते हैं, परंतु आयु का किसी को पता नहीं है. रियल चक्र का तो कोई बता ही ना सके. तुम्हारी बुद्धि में सारा चक्र है, इसलिए कहा जाता है स्वदर्शन चक्र फिराते रहो तो तुम्हारे विकर्म विनाश हो जाएंगे. ತಂದೆ ಹೇಳ್ತಿದ್ದಾರೆ, ಈ ಚಕ್ರದ ಜ್ಞಾನ ನಿಮಗೆ ಗೊತ್ತಿದೆ. ಸತ್ಯುಗ ಕೆಳಗಡೆದೆ, ಕಲಿಯುಗ ಮತ್ತೆ ಮೇಲೆ ಬರುತ್ತೆ. ಅಂದರೆ ಈ ಚಕ್ರ ಏನಿದೆ ಇದು ತಿರುಗ್ತಾನೇ ಇರುತ್ತೆ. ಈ ಕಲಿಯುಗದ ನಂತರ ಮತ್ತೆ ಇಲ್ಲಿ ಸತ್ಯುಗ ಸ್ಥಾಪನೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಅನೇಕರಿಗೆ ಈ ಚಕ್ರದ ಬಗ್ಗೆ ಗೊತ್ತಿಲ್ಲ, ಇದರ ಆಯು ಬಗ್ಗೆ ಕೂಡ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಾರೆ. ಎಕ್ಸಾಕ್ಟ್ ಚಕ್ರ ಏನಿದೆ ಸೃಷ್ಟಿದು ಇದು ಯಾರೂ ತಿಳಿಸಲು ಸಾಧ್ಯ ಇಲ್ಲ. ನಿಮ್ಮ ಬುದ್ಧಿಲಿ ಈ ಚಕ್ರ ಇದೆ, ಅದಕ್ಕೆ ನಾವೇನು ಮಾಡಬೇಕು, ಈ ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಇರಬೇಕು. ಯಾಕೆ ಸ್ವದರ್ಶನ ಚಕ್ರ ತಿರುಗಿಸ್ತಾ ಇರಬೇಕು? ಎಷ್ಟು ಸ್ವದರ್ಶನ ಚಕ್ರವನ್ನು ತಿರುಗಿಸ್ತೀವೋ ಅಷ್ಟೇನಾಗುತ್ತೆ. ಇನ್ನೂ ಬಾಬಾ ಹೇಳ್ತಿದ್ದಾರೆ, ವಿಕರ್ಮ ವಿನಾಶ ಆಗ್ಬಿಡುತ್ತೆ ಅಂತ. ಯಹ ಹೇ ಜ್ಞಾನ ಕಿ ಬಾತ್. ತುಮ್ ಜಾನ್ತೆ ಹೋ ಹಮ್ ಸ್ವದರ್ಶನ ಚಕ್ರ ಫಿರ್ತೆ रहते हैं, फिराते रहते हैं, इससे हमारे विकर्म विनाश हो जाएगा और दूसरी तरफ अविनाशी पद का खाता भी जमा हो जाए. ಒಂದು ಕಡೆ ವಿಕರ್ಮನ ವಿನಾಶ ಆಗುತ್ತೆ, ಇನ್ನೊಂದು ಕಡೆ ಅವಿನಾಶಿ ಪದವಿ ಕೂಡ ಜಮಾ ಆಗ್ತಾ ಹೋಗುತ್ತೆ. ಯಾವುದರಿಂದ? ಸ್ವದರ್ಶನ ಚಕ್ರವನ್ನು ತಿರುಗಿಸುವುದರಿಂದ. फिर भी कहते हैं हम स्वदर्शन चक्र घुमाना भूल जाते हैं. ಇಷ್ಟು ಲಾಭ ಇದ್ರೂ ಕೂಡ ಏನು ಹೇಳ್ತಾರೆ ಮಕ್ಕಳು, ನಾವು ಸ್ವದರ್ಶನ ಚಕ್ರವನ್ನು ತಿರುಗಿಸೋದು ಮರ್ತೇ ಹೋಗ್ತೀವಿ ಅಂತ ಹೇಳ್ತಾರಂತೆ. बात कहते हैं तुमको लाइट हाउस बनना है, लाइट हाउस रास्ता दिखाते हैं ना, तो तुम्हारी एक आंख में शांतिधाम और एक आंख में सुखधाम, दुखधाम में तो बैठे हो. ಬಾಬಾ ಹೇಳ್ತಿದ್ದಾರೆ, ಈಗ ನೀವು ಪ್ರಕಾಶದ ಗೃಹೆ ಆಗಬೇಕು. ಒಂದು ಕಣ್ಣಲ್ಲಿ ಏನಿರಬೇಕು, ಇನ್ನೊಂದು ಕಣ್ಣಲ್ಲಿ ಸುಖಧಾಮ. ಮತ್ತು ದುಃಖಧಾಮ ಯಾವ ಕಣ್ಣಲ್ಲಿರಬೇಕು? ಬಾಬಾ ಹೇಳ್ತಾರೆ, ನೀವು ಇರುವುದೇ ದುಃಖಧಾಮದ ಅಲ್ವಾ, ಇದನ್ನ ನೆನೆಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಆದರೆ ಇದನ್ನು ನಾವು ಮರಿಬೇಕು. ಒಂದು ಕಣ್ಣಲ್ಲಿ ಶಾಂತಧಾಮ, ಇನ್ನೊಂದು ಕಣ್ಣಲ್ಲಿ ಸುಖಧಾಮ, ಎರಡನ್ನು ನೆನಪಿಟ್ಕೋಬೇಕು. तुम्हारा मंत्र ही है मन मनाभव ಮಧ್ಯಾಜೀಭವ ಶಾಂತಧಾಮ ಸುಖಧಾಮ. ತಮ್ಮ ಮಂತ್ರನೇ ಏನಾಗಿದೆ? ಮನ್ಮನಾಭವ ಮಧ್ಯಾಜೀಭವ.
ಮನ್ಮನಾಭವ ಅಂದರೆ ತಂದೆ ನೆನಪು ಮಾಡೋದು ಅಂದರೆ ಶಾಂತಿಧಾಮದಲ್ಲಿರುವುದು. ಎರಡನೇದು ಮಧ್ಯಾಜಿ ಭವ ಅಂದರೆ ಸುಖಧಾಮ, ತಂದೆ ಕೊಡುವಂಥ ಆಸ್ತಿ. औरों को भी यह रास्ता बताते चलो या ಚಕ್ರ ಫಿರಾತೆ ರಹೋ. ಇತರರಿಗೂ ನೀವು ಈ ಚಕ್ರದ ಬಗ್ಗೆ ತಿಳಿಸ್ತಾ ಹೋಗಿ, ದಾರಿಯನ್ನು ತಿಳಿಸ್ತಾ ಹೋಗಿ. चलते फिरते यही बुद्धि में रहे शांतिधाम और सुखधाम. ऐसी अवस्था में बैठे बैठे किसी को साक्षात्कार हो सकता है. कोई सामने आते ही साक्षात्कार कर सकते हैं. हमारा काम ही यह है, वहाँ तो कुछ है नहीं. तो तुम बच्चों को अब यह प्रैक्टिस करनी है. हम रास्ता बताने वाले लाइट हाउस है, अभी खड़े हैं दुखधाम में. यह तो सहज है ना. लाइट हाउस व सुदर्शन चक्र बात तो एक ही है, परंतु इसमें माना चक्र में डिटेल आता है. उसमें सिर्फ दो बातें, सुखधाम और शांतिधाम. अल्फ मुक्तिधाम बे जीवन मुक्तधाम. कितना सहज है. ತಂದೆ ಹೇಳ್ತಾರೆ, ನೀವು ನಡೀತಾ ತಿರುಗಾಡ್ತಾ ನಿಮ್ಮ ಬುದ್ಧಿಯಲ್ಲಿ ಶಾಂತಿಧಾಮ ಹಾಗೂ ಸುಖಧಾಮದ ಬಗ್ಗೆ ಇರಬೇಕು. ಕೆಲವರಿಗೆ ಹೆಂಗೆ ಅಂತಂದರೆ ಕುಳಿತಿದ್ದಂಗೆ ಸಾಕ್ಷಾತ್ಕಾರ ಆಗಿಬಿಡುತ್ತೆ. ಕೆಲವರಿಗೆ ಬಾವೋರ್ ಎದುರುಗಡೆ ಬಂದಿದ ತಕ್ಷಣ ಸಾಕ್ಷಾತ್ಕಾರ ಆಗುತ್ತೆ. ಸಾಕ್ಷಾತ್ಕಾರ ಮಾಡಿಸೋದು ಅಂದರೆ ಉದ್ದೇಶ ಏನು ಅಂತಂದರೆ ಅವರನ್ನು ಪರಿವರ್ತನೆ ಮಾಡೋದು. ಅದೇ ಬಾಬಾ ಹೇಳ್ತಾರೆ, ನಿಮ್ಮೆಲ್ಲರ ಸ್ಥಿತಿಯು ಕೂಡ ಬೇರೆ ಬೇರೆ ಆಗಿರುತ್ತೆ. ಇಲ್ಲಿ ನೆಂಬರ್ವಾರಾಗಿ ಎಲ್ಲರೂ ಕೂಡ ಬರ್ತಾರೆ. ನನ್ನ ಕೆಲಸವೇನಾಗಿದೆ ಎಲ್ಲರನ್ನು ಕೂಡ ಪರಿವರ್ತನೆ ಮಾಡುವುದು. ಈಗ ನೀವು ಮಕ್ಕಳು ಪ್ರಾಕ್ಟೀಸ್ ಮಾಡಬೇಕು. ಎಲ್ಲರಿಗೂ ಹೀಗೆ ನಾನು ದಾರಿಯನ್ನು ತೋರಿಸಿ ಶಾಂತಿಯ ಗೃಹೆ ಅಥವಾ ಪ್ರಕಾಶದ ಗೃಹೆ ಆಗಿ ಎಲ್ಲರಿಗೂ ಹಿಂಗೆ ನಾನು ತಿಳಿಸಬೇಕು ಅಂತ. ಇವಾಗ ನಾವು ಕಲಿಯುಗದಲ್ಲಿ ನಿಂತಿದ್ದೇವೆ. ಕಲಿಯುಗದಲ್ಲಿ ನಾವು ಲೈಟ್ ಹೌಸ್ ಆಗಿ ಎಲ್ಲರೂ ಕೂಡ ಈ ಅಂಧಕಾರದ ಸಮಯದಲ್ಲಿ ಬೆಳಕನ್ನು ನೀಡುವ ಅಥವಾ ದಾರಿಯನ್ನು ತೋರಿಸುವಂತಹ ಪ್ರಕಾಶದ ಗೃಹೆ ಆಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ನಾವು ಯಾರೇ ಬರಲಿ ಈ ಚಕ್ರದ ಬಗ್ಗೆ ಕೂಡ ತಿಳಿಸಬೇಕು ಅಂತ ಹೇಳ್ತಿದ್ದಾರೆ ಬಾಬಾ ಡೀಟೇಲ್ ಆಗಿ. ಅದರ ಸಾರದಲ್ಲಿ ಬಂದ್ಬಿಟ್ರೆ ಸುಖಧಾಮ ಶಾಂತಿಧಾಮ ಎರಡೇ ಇರುತ್ತೆ. ಅಲ್ಫ್ ಅಂದರೆ ಮುಕ್ತಿಧಾಮ, ಬೇ ಅಂದರೆ ಜೀವನ್ ಮುಕ್ತಿಧಾಮ. ಇದೆರಡರ ಬಗ್ಗೆ ಅರ್ಥ ಮಾಡಿಸೋದು ಎಷ್ಟು ಸಹಜ ಅಲ್ವಾ. ಶಾಂತಿಧಾಮದಲ್ಲಿ ನಾವೆಲ್ಲರೂ ಆತ್ಮರು ಇರುತ್ತೇವೆ. साइंस को जानने वाले या नेचर को मानने वाले इन बातों को समझते हैं. ಆದರೆ ಈ ಮಾತುಗಳನ್ನು ಸೈನ್ಸ್ನವರು ಅಥವಾ ಪ್ರಕೃತಿಯ ತತ್ವದ ಅಥವಾ ಈ ಸಿದ್ಧಾಂತದಲ್ಲೇ ಇರುವಂಥವರು ಈ ಮಾತುಗಳನ್ನು ಒಪ್ಪುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಕಿ ದೇವತಾಕ್ಕೂ ಮಾನ್ಯ ವಾಲೆ ಸಂಜೆ. ಆದರೆ ದೇವತೆಯನ್ನು ಯಾರು ಒಪ್ತಾರೋ ಅಂಥವ್ರು ಮಾತ್ರ ಈ ಮಾತನ್ನು ಅರ್ಥ ಮಾಡ್ಕೊಳ್ತಾರೆ. ಯಾಕೆಂದರೆ ಅವ್ರದ್ದೇ ಆದ ಸಿದ್ಧಾಂತ ಇರುತ್ತಲ್ಲ. ಸೈನ್ಸ್ನವ್ರೇನೋ ಎಲ್ಲ ಪ್ರೂಫ್ಸ್ ಕೇಳ್ತಾರೆ. ಅವರಿಗೆ ಎಷ್ಟೊಂದು ಕೋಟಿ ವರ್ಷದ ಹಿಂದೆ ಇರೋದು ಕೂಡ ಅಥವಾ ಲಕ್ಷಾಂತರ ವರ್ಷ ಹಿಂದೆ ಇರೋದು ಕೂಡ ಫಾಸಿಲ್ಸ್ ಎಲ್ಲ ಸಿಕ್ಕಿರುತ್ತೆ. ಅದರ ಆಧಾರದ ಮೇಲೆ ಹೇಳ್ತಾರೆ ಸೃಷ್ಟಿ ಇಷ್ಟು ವರ್ಷದ ಹಿಂದೆಯೇ ಇತ್ತು ಅಂತ. ಮತ್ತು ಪ್ರಕೃತಿಯ ಸಿದ್ಧಾಂತದವರು ಕೂಡ ಅನೇಕ ಪ್ರಕಾರದ ಮಾತನ್ನು ತಿಳಿಸ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಯಾರು ದೇವತಾ ಧರ್ಮದವ್ರು ಇರ್ತಾರೋ ಅಥವಾ ದೇವತೆಯರನ್ನ ಯಾರು ಒಪ್ತಾರೋ ಅಂಥವ್ರು ಮಾತನ್ನು ಹೇಳುವಂಥ ಮಾತು ಶಾಂತಿಧಾಮ ಆಗಲಿ, ಸುಖಧಾಮದ ಬಗ್ಗೆ ಆಗಲಿ, ಈ ಚಕ್ರದ ಬಗ್ಗೆ ಆಗಲಿ ಅರ್ಥ ಮಾಡ್ಕೊಳ್ತಾರೆ. लक्ष्मी नारायण के मंदिर में जाना तो बहुत अच्छा है. देखो यह सुखधाम सतयुग के मालिक थे ना, अभी तो यह कलयुग है. ते तो वह भी मनुष्य. लक्ष्मी नारायण का राज्य था ना. अब गीता सुनी है. लक्ष्मी नारायण के व राधे कृष्ण के मंदिर में जो आते हैं वह गीता भी सुनते होंगे. जिनका कृष्ण में प्यार होगा उनका गीता में भी प्यार होगा. लक्ष्मी नारायण के मंदिर में जाने वाले होंगे तो उनको गीता इतनी ख्याल में नहीं आएगी. लक्ष्मी नारायण के लिए समझते हो वैकुंठ में थे, अभी तो नरक है. बाप आते ही नरक में आकर स्वर्ग स्थापना करते हैं. ಈಗ ಬಾಬಾ ಹೇಳ್ತಾರೆ, ಲಕ್ಷ್ಮೀನಾರಾಯಣರ ಮಂದಿರವನ್ನು ಕೂಡ ನೀವು ನೋಡಿದ್ದೀರಿ. ಅದನ್ನು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಸುಖಧಾಮದಲ್ಲಿ ಅವರೇ ಸತ್ಯುಗದ ಮಾಲೀಕರಾಗಿದ್ದರು ಅಂತ. ಈಗ ಕಲಿಯುಗವಾಗಿದೆ. ಅದೇ ಲಕ್ಷ್ಮೀನಾರಾಯಣರು ಇವಾಗ ಹೆಂಗಿದ್ದಾರೆ? ಮನುಷ್ಯರಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತಲ್ಲ, ನೀವೆಲ್ಲರೂ ಕೂಡ ಗೀತೆಯನ್ನು ಕೇಳಿದ್ದೀರಲ್ವಾ ಅಂತ ಬಾಬಾ ಹೇಳ್ತಿದ್ದಾರೆ. ಯಾರು ಕೃಷ್ಣನಿಗೆ ಪ್ರಿಯರಿರ್ತಾರೋ, ಕೃಷ್ಣನ ಭಕ್ತರು ಇರ್ತಾರೋ ಅವ್ರಿಗೆ ಗೀತೆ ಮೇಲೂ ಕೂಡ ಜಾಸ್ತಿ ಪ್ರೀತಿ ಇರುತ್ತೆ. ಆದರೆ ಲಕ್ಷ್ಮೀನಾರಾಯಣರ ಭಕ್ತರಿಗೆ ಅಷ್ಟೊಂದು ಇರುವುದಿಲ್ಲ. ಏಕೆಂದರೆ ಲಕ್ಷ್ಮೀನಾರಾಯಣರು ವೈಕುಂಠದಲ್ಲಿರ್ತಾರೆ ಅಂತ ಅವರಿಗೆ
ಅನಿಸುತ್ತೆ. ಬಾಬಾ ಹೇಳ್ತಾರೆ, ಈಗಿರುವುದು ನರಕವಾಗಿದೆ. ತಂದೆ ಬರುವುದು ನರಕದಲ್ಲೇ, ಇದನ್ನು ಸ್ವರ್ಗವಾಗಿ ಮಾಡ್ತಾರೆ. ತಂದೆ ಹೇಳ್ತಾರೆ, ನನ್ನ ನೆನಪು ಮಾಡಿ, ಸುಖಧಾಮ ಹಾಗೂ ಶಾಂತಿಧಾಮ ನೆನಪು ಮಾಡಿದ್ರೆ ನಿಮ್ಮ ದೋಣಿ ತೀರಕ್ಕೆ ಹೋಗುತ್ತದೆ. पहले तो ज़रूर घर जाना है. अच्छा, कोई कृष्ण को मानने वाला है? बोलो. कृष्ण तो सतयुग का प्रिंस था ना. नई दुनिया को याद करो. इस पुरानी दुनिया से नाता तोड़ो. पवित्र भी ज़रूर बनना है. वहाँ कोई अपवित्र होता नहीं. किसी भी प्रकार की युक्तियाँ रचनी चाहिए. ಈಗ ನೀವೆಲ್ಲರಿಗೂ ಕೂಡ ಪರಿಚಯವನ್ನು ತಿಳಿಸಿ, ತಂದೆ ಕೂಡ ಹೇಳ್ತಿದ್ದಾರೆ, ನಾನೊಬ್ಬನನ್ನು ನೆನಪು ಮಾಡಿ ಹಾಗೂ ಸುಖಧಾಮ ಶಾಂತಿಧಾಮವನ್ನು ನೆನಪು ಮಾಡಿ ಅಂತ. ಮೊಟ್ಟ ಮೊದಲು ಮನೆಯನ್ನು ನೆನಪು ಮಾಡಬೇಕು. ಕೃಷ್ಣನ ಒಪ್ಪುವಂಥವ್ರು ಯಾರು ಇರ್ತಾರೋ ಅವ್ರು ಹೇಳಬೇಕು, ಕೃಷ್ಣ ಅಂತೂ ಸತ್ಯುಗದಲ್ಲಿ ಬರ್ತಾನಲ್ವ, ಸತ್ಯುಗದ ಮೊದಲನೇ ರಾಜಕುಮಾರ ಅಲ್ವಾ ಅಂತ ಹೇಳಿ ಹೊಸ ಪ್ರಪಂಚವನ್ನು ನೆನಪು ಮಾಡಿ ಅಂತ ಅದರ ಬಗ್ಗೆ ಅವರಿಗೆ ನೀವು ಅರ್ಥ ಮಾಡಿಸಿ. ಈ ಅಲೆ ಪ್ರಪಂಚ ಜೊತೆ ನಿಮ್ಮ ಸಂಬಂಧವನ್ನು ತೆಗೆದುಹಾಕಿ ಪವಿತ್ರರಾಗಿ, ಅಲ್ಲಿ ಯಾರೇ ಅಪವಿತ್ರರು ಇರುವುದಿಲ್ಲ. ಇದಕ್ಕೆ ನಾವು ಯುಕ್ತಿಗಳನ್ನು ಕೂಡ ತಿಳಿಸ್ತೀವಿ ಅಂಥೇಳಿ ನಾವು ಅವರಿಗೆ ಯುಕ್ತಿಯುಕ್ತವಾಗಿ ಏನು ಮಾಡಬೇಕು, ಜ್ಞಾನವನ್ನು ತಿಳಿಸ್ಕೊಡ್ಬೇಕು. बच्चे लिखते हैं सर्विस कम है, ठंडाई है. बाप कहते हैं ठंडाई, बच्चों की सेवा तो बहुत हो सकती है. मंदिरों कितने ढेर है. बाप कहते हैं मेरे भक्तों को ज्ञान दो, तुम भी भगत देना. ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳು ಬರುತ್ತಂತೆ, ಬಾಬಾ ಸೇವೆ ತುಂಬ ಸ್ಲೋಗ್ ಆಗ್ತಿದೆ, ಬಾಬಾ ಇಲ್ಲಿ ಸೇವೆನೇ ಚೆನ್ನಾಗಿ ನಡೀತಾ ಇಲ್ಲ ಅಂತ, ತಣ್ಣಗಾಗ್ಬಿಟ್ಟಿದೆ ಅಂತ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಸೇವೆಯನ್ನು ತುಂಬ ಚೆನ್ನಾಗಿ ಮಾಡ್ಬೋದು, ಮಂದಿರಗಳು ಕೂಡ ಅನೇಕ ಇದೆ, ನನ್ನ ಭಕ್ತರು ಅನೇಕರಿದ್ದಾರಲ್ವಾ, ಅವ್ರಿಗೆ ಹೋಗಿ ಜ್ಞಾನವನ್ನು ತಿಳಿಸಿ, ನೀವು ಕೂಡ ನನ್ನ ಭಕ್ತರೇ ಆಗಿದ್ರಲ್ವಾ ಅಂತ ಹೇಳ್ತಿದ್ದಾರೆ. ಅವು ಶ್ರೀಕೃಷ್ಣಪುರಿ ಕಾ ಮಾಲಿಕ್ ಬಂತೆ ಹೋ. ಈಗ ನೀವು ಭಕ್ತರಾಗಿರುವಂಥವ್ರು ಶ್ರೀಕೃಷ್ಣಪುರಿಗೆ ಮಾಲೀಕರಾಗ್ಬಿಡ್ತಾ ಇದ್ದೀರಿ. कृष्णपुरी वैकुंठ को याद करेंगे, वैकुंठ राम राज्य को नहीं कहेंगे, लक्ष्मी नारायण के राज्य को ही वैकुंठ कहेंगे. तुम जब समझाएंगे तो कहेंगे बात तो ठीक है, तुम्हारे इन चित्रों में बड़ा ज्ञान भरा हुआ है. जो ध्यान से इन चित्रों को देखेंगे तो जब नमस्कार करेगा, तुमको नहीं करेगा. वास्तव में नमस्कार करना चाहिए तुमको, क्योंकि तुम ही ऐसा बनने वाले हो, इसलिए ब्राह्मण कुल उत्तम है. तुम मेहनत कर ऐसा देवता बनते हो. ಈಗ ಬಾಬಾ ಹೇಳ್ತಾರೆ, ಲಕ್ಷ್ಮೀನಾರಾಯಣ ರಾಜ್ಯ ವೈಕುಂಠದಲ್ಲಿರುತ್ತೆ, ಕೃಷ್ಣಪುರಿಯನ್ನು ವೈಕುಂಠ ಅಂತ ಹೇಳಲಾಗುತ್ತೆ, ಅದನ್ನು ನೆನಪು ಮಾಡಲಾಗುತ್ತೆ. ಆದರೆ ರಾಮರಾಜ್ಯವನ್ನು ವೈಕುಂಠ ಅಂತ ಹೇಳಲಾಗುವುದಿಲ್ಲ. ಲಕ್ಷ್ಮೀನಾರಾಯಣ ರಾಜ್ಯ ವೈಕುಂಠ ರಾಜ್ಯ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಮಾತಂತೂ ಸರಿ ಅಲ್ವಾ? ಈಗ ಈ ಚಿತ್ರಗಳಲ್ಲಿ ಏನೆಲ್ಲ ಭಕ್ತಿ ಮಾರ್ಗದಲ್ಲಿ ಮಾಡಿದಾರೋ ಅದರಲ್ಲೂ ಕೂಡ ತುಂಬ ಜ್ಞಾನ ತುಂಬಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಹೊರಗಡೆ ಅದಕ್ಕೆ ಗಮನವಿಟ್ಟು ಆ ಚಿತ್ರಗಳನ್ನ ನೋಡಿದರೆ ಎಲ್ಲರೂ ಕೂಡ ನಮಸ್ಕರಿಸುತ್ತಾರೆ. ಬಾಬಾ ಹೇಳ್ತಾರೆ, ವಾಸ್ತವದಲ್ಲಿ ನಮಸ್ಕರಿಸಬೇಕಾಗೋದು ಹೊರಗಡೆ ಇರುವಂಥ ಚಿತ್ರಗಳಿಗಲ್ಲ, ಆದರೆ ನಿಮಗೆ ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆಂದರೆ ನೀವೇ ಅಂಥ ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಿ, ದೇವತರಾಗಿ ಆಗ್ತಾ ಇದ್ದೀರಿ. ಅದಕ್ಕೆ ಬ್ರಾಹ್ಮಣ ಕುಲ ಉನ್ನತವಾಗಿ ಗಾಯನ ಮಾಡಲಿ. ಅದಕ್ಕೆ ನಮಗೆ ನಾವು ಚಪ್ಪಾಳೆ ಎಷ್ಟು ಉನ್ನತ ಅಂತ ಬಾಬಾ ಹೇಳ್ತಾರೆ. ಭಕ್ತಿ ಮಾರ್ಗದಲ್ಲಿ ಚಿತ್ರಗಳು, ದೇವತೆಯರ ಚಿತ್ರ ನಮಸ್ಕರಿಸೋದಕ್ಕಿಂತ ನಿಮಗೆ ನಮಸ್ಕರಿಸಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಎಷ್ಟು ಗ್ರೇಟ್ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಅಂತ ಲಕ್ಷ್ಮೀನಾರಾಯಣರಾಗುವಂಥ ಪುರುಷಾರ್ಥ ಮಾಡಿ. ನೀವು ಕುಲವೂ ಕೂಡ ಎಂಥದ್ದು, ನಿಮ್ಮದು ಉನ್ನತ ಕುಲ. ಅದಕ್ಕೆ ಬ್ರಾಹ್ಮಣ ಕುಲ ಉನ್ನತವಾಗಿ ಗಾಯನ ಮಾಡಲಾಗಿದೆ. ಉನ್ನತ ಕುಲದಲ್ಲಿ ಇರುವಂಥವ್ರು ನೀವು ಮತ್ತು ಉನ್ನತ ಪುರುಷಾರ್ಥವನ್ನೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈಗ ನೀವು ಯಾರ ಸಂತಾನರು? ಈಶ್ವರಿಯ ಸಂತಾನರಾಗಿದ್ದೀರಿ. गायन भी है इस समय का. मनुष्य अक्लमंद होते हैं तो लक्ष्मी नारायण का बर्थडे मनाते. उनको पता ही नहीं है, सिर्फ लक्ष्मी से जाकर धन मांगते हैं. अरे उन्होंने जन्म पत्री को तो जानो, वह कब आए थे उनको यह भी पता नहीं. विष्णु को 4 भुजा दिखाते हैं, अर्थात लक्ष्मी नारायण का कंबाइंड स्वरूप है. लक्ष्मी नारायण की पूजा करते हैं, परंतु उनकी जीवन कहानी को तो जानते नहीं. वह कहाँ के मालिक है? सूक्ष्म तन के मालिक तो नहीं. उनको
विष्णुपुरी नहीं कहा जाता है। सूक्ष्म वतन में पुरी है नहीं, लक्ष्मी नारायण के राज्य को पुरी कहेंगे, फिर राम सीता की पुरी। बाकी राधे कृष्ण का कुछ दिखाते नहीं। द्वापर में तो इस्लामी बौद्ध आदि आते हैं, या तुम बच्चों को डिटेल में समझाना पड़े। ಕೆಲವರು ಮಕ್ಕಳು ಯಾರು ಬುದ್ಧಿವಂತರಿದ್ದಾರೋ ಮನುಷ್ಯರು ಲಕ್ಷ್ಮೀನಾರಾಯಣರ ಬರ್ತ್ಡೇಯನ್ನು ಕೂಡ ಆಚರಿಸುತ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತು ಅವ್ರಿಗೇನು ಗೊತ್ತೇ ಇಲ್ಲ, ಒಂದು ಕಡೆ ಬರ್ತ್ಡೇ ಆಚರಿಸ್ತಾರೆ, ಇನ್ನೊಂದು ಕಡೆ ಲಕ್ಷ್ಮಿ ಹತ್ರ ಹೋಗಿ ಹಣವನ್ನು ಬೇಡುತ್ತಿರ್ತಾರೆ. ಅವರಿಗೆ ಸಚ್ಚೆ ಅನ್ನೋದು ಗೊತ್ತಿಲ್ಲ. ನೀವು ಅವ್ರು ತಿಳಿಸಿ, ಬನ್ನಿ ಜನ್ಮಪತ್ರಿಯನ್ನಂತಾದರೂ ತಿಳ್ಕೊಳ್ಳಿ, ಅವರು ಹೆಂಗೆ ಹುಟ್ಟಿದ್ರು, ಯಾವಾಗಿಂದ ಬಂದರು ಅಂತ. ವಿಷ್ಣುವಿಗೆ 4 ಭುಜಗಳು ಯಾಕೆ ತೋರಿಸ್ತಾರೆ ಅಂತಂದರೆ ಲಕ್ಷ್ಮೀನಾರಾಯಣರ ಕಂಬೈನ್ಡ್ ರೂಪ ಅದು ಅಂತ ಬಾಬಾ ಹೇಳ್ತಾರೆ. ಲಕ್ಷ್ಮೀನಾರಾಯಣದ ಪೂಜೆ ಆಗುತ್ತಲ್ಲ ಅದೇ, ಆದರೆ ಅವರ ಜೀವನ ಕಥೆಯನ್ನು ಯಾರೂ ತಿಳ್ಕೊಳ್ಳೋದಿಲ್ಲ. ಮತ್ತು ಅವರು ಎಲ್ಲಿಯ ಮಾಲೀಕರು ಅಂತ ಕೂಡ ಅವರಿಗೆ ಗೊತ್ತಿಲ್ಲ. ಸೂಕ್ಷ್ಮದ ವತನದ ಮಾಲೀಕರ, ಸೂಕ್ಷ್ಮ ಅದು ವತನ ಅಷ್ಟೇ, ಆದರೆ ಅದು ಪುರಿ ಅಲ್ಲ. ಅಂದರೆ ಅಲ್ಲಿ ಯಾರೂ ಕೂಡ ಪಾತ್ರ ಅನ್ನೋದಲ್ಲಿ ನಡೆಯುವುದೇ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಕಿ ಲಕ್ಷ್ಮೀನಾರಾಯಣರ ರಾಜ್ಯ ಇದೆ, ರಾಮ ಸೀತೆಯ ರಾಜ್ಯ ಇದೆ, ಆದರೆ ರಾಧೆ ಕೃಷ್ಣರದ್ದು ರಾಜ್ಯ ಅಂತ ಹೇಳಲಾಗೋದಿಲ್ಲ, ಆ ರೀತಿ ತೋರಿಸೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಗದ್ದಿನ ಅಧಿಕರಿಸಿದ ಮೇಲೆ ಅವ್ರದ್ದು ರಾಜ್ಯ ಅನ್ನೋದು ನಡೆಯುತ್ತೆ. ಈ ರಾಜ್ಯ ಎಲ್ಲ ಸಾಕಾರದಲ್ಲೇ ನಡೆಯುತ್ತೆ ಹೊರತು ಸೂಕ್ಷ್ಮದಲ್ಲಿ ಯಾವುದೇ ಸೂಕ್ಷ್ಮವತನದಲ್ಲಿ ಯಾವುದೇ ರಾಜ್ಯ ನಡೆಯುವುದಿಲ್ಲ ಅಂತ ತಿಳಿಸ್ತಿದ್ದಾರೆ. ದ್ವಾಪರದಲ್ಲಿ ಇಸ್ಲಾಮರು, ಬೌದ್ಧರು ಇತ್ಯಾದಿ ಎಲ್ಲರೂ ಬರ್ತಾರೆ. ಆದರೆ ಬಾಬಾ ಹೇಳ್ತಾರೆ ಪಾತ್ರ ಅನ್ನೋದು ನಡೀತಾ ಬಂತು, ಎಲ್ಲ ಆತ್ಮರು ಬರ್ತಾ ಇದ್ರು. ಆದರೆ ಈ ಚಕ್ರ ಏನಿದೆ ಯಾವಾಗ ಬಂದರು ಏನಾಯಿತು ಅಂತ ಯಾರು ಗೊತ್ತಿಲ್ಲ. ಇದನ್ನು ನೀವೇ ಡೀಟೇಲ್ ಆಗಿ ಅರ್ಥ ಮಾಡಿಸಿ. स्वर्ग को भी याद करते हैं, कोई बड़ा आदमी मरता है तो कहेंगे वैकुंठ गया, तो ज़रूर नरक में तो था, तब तो स्वर्ग में गया। इस समय अब सब नरकवासी पतित है, नशा कितना रहता है, दिखाते हम करोड़पति है, परंतु है तो सब नरकवासी। नरकवासी स्वर्गवासियों को माथा टेकते हैं। तुम बच्चे ही यथार्थ समझा सकते हो, तुम भी जानी जानहार के बच्चे हो। तुम्हारी बुद्धि में सारा चक्र डिटेल में फिरता रहता है। घर में जाने से संबंधियों का मोह देखने से सब कुछ भूल जाता है, इसलिए कॉलेज के साथ साथ हॉस्टल रहती है। तुम्हारा यह भी हॉस्टल है, या तुम पढ़ाई में रहते हो, बुद्धि और घोरक धंधे में जाएंगे नहीं। स्टूडेंट के साथ ज्ञान की बातें होती है, हॉस्टल में रहने से बहुत फर्क होता है ना. ನೋಡಿ ಬಾಬಾ ಹೇಳ್ತಿದ್ದಾರೆ, ಈಗ ನೀವೆಲ್ಲರೂ ಕೂಡ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗ್ಬಿಟ್ಟಿದ್ದೀರಿ. ನರಕವಾಸಿಗಳು ಸ್ವರ್ಗವಾಸಿಯರಿಗೆ ತಲೆ ಬಾಗ್ತಾರೆ, ಅಂದರೆ ಮನುಷ್ಯರ ದೇವತೆಯರಿಗೆ ತಲೆ ಬಾಗ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಮಕ್ಕಳಿಗೆಲ್ಲ ಯಥಾರ್ಥ ಗೊತ್ತಾಗ್ಬಿಟ್ಟಿದೆ, ಬುದ್ಧಿವಂತರಾಗ್ಬಿಟ್ಟಿದ್ದೀರಿ. ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ಚಕ್ರ ಡೀಟೇಲಾಗಿ ತಿರುಗ್ತಾ ಇರಬೇಕು. ಮನೆಗೆ ಹೋದಾಗ ಲೌಕಿಕ ಸಂಬಂಧಿಗಳನ್ನ ನೋಡಿದಾಗ ಈ ಎಲ್ಲ ಮಾತುಗಳು ಇಷ್ಟು ಬುದ್ಧಿವಂತರಾಗಿದ್ದರೆ ಎಲ್ಲ ಮರ್ತೋಗುತ್ತೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಕಾಲೇಜ್ ಜೊತೆಯಲ್ಲಿ ಹಾಸ್ಟೆಲ್ ಇರುತ್ತೆ. ಹೊರಗಡೆ ಕೂಡ ಏನು ಮಾಡ್ತಾರೆ, ಮಕ್ಕಳು ಚೆನ್ನಾಗಿ ಓದಬೇಕಂದ್ರೆ ಹಾಸ್ಟೆಲ್ ಸೇರಿಸ್ಬಿಡ್ತಾರೆ. ಯಾಕೆಂದರೆ ಅವ್ರೇನಾದರೂ ಮನೆಗೆ ಬಂದು ತಂದೆ ತಾಯಿ ಮುಖ ನೋಡಿಬಿಟ್ರೆ ಇಲ್ಲೇ ಇರಬೇಕಂತ ಅನಿಸುತ್ತೆ, ಇಲ್ಲಿ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡುವುದಿಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇಲ್ಲೂ ಕೂಡ ಅಷ್ಟೇನಿದೆ हॉस्टल ಮತ್ತು ಸ್ಟೂಡೆಂಟ್ಸ್ ಜೊತೆ ಕೂಡ ಜ್ಞಾನದ ಮಾತುಗಳೇ ಮಾತಾಡ್ತಾ ಇರ್ತಾರೆ. बाप के पास जो जल्दी जल्दी रिफ्रेश होने के लिए आना चाहिए, ऐसा मत समझो कि दक्षिणा देना पड़ेगा, ऐसा तो हम मूर्ख समझते हैं. बाबा तो दाता है, देने का ख्याल भी नहीं करना चाहिए. ನೋಡಿ ಬಾಬಾ ಹೇಳ್ತಿದ್ದಾರೆ, ಈ ಸಮಯದಲ್ಲಿ ನೀವು ತಂದೆ ಹತ್ರ ಬರ್ತೀರಿ. ಹಾಸ್ಟೆಲ್ ಅಂದರೆ ನಿಮ್ಮ ಸೇವಾ ಸ್ಥಾನಗಳು ಯಾವುದೆಲ್ಲ ಇದೆಯೋ ಅದೇ ಇವಾಗ ನಿಮಗೆ ಹಾಸ್ಟೆಲ್. ಅಲ್ಲೇ ವಿದ್ಯಾಭ್ಯಾಸ ನೀವು ಮಾಡ್ತೀರಿ, ಎಲ್ಲರಿಗೂ ಕೂಡ ಮಾಡಿಸ್ತೀರಿ. ಮತ್ತು ತಂದೆ ಹತ್ರ ಕೂಡ ಬರಬೇಕು ರಿಫ್ರೆಶ್ ಆಗಲಿಕ್ಕೆ ಅಂತ ಬಾಬಾ ಹೇಳ್ತಾರೆ. ಈ ರೀತಿ ಅನ್ಕೋಬೇಡಿ, ತಂದೆ ಹತ್ರ ಹೋಗಬೇಕು ಅಂದರೆ ದಕ್ಷಿಣ ಕೊಡಬೇಕಾಗುತ್ತೇನೋ ಅಥವಾ ಬಾಬೋರ್ಗೆ ಏನಾದರೂ ಕೊಡಬೇಕಾಗುತ್ತೇನೋ ಅಂತ ಬಾಬಾ ಹೇಳ್ತಾರೆ. ಮಕ್ಕಳೇ, ಈ ಥರ ತಿಳ್ಕೊಳ್ಳೋವಂಥವ್ರನ್ನ ಮೂರ್ಖರು ಅಂತ ಹೇಳಲಾಗತ್ತೆ ಅಂತ ಹೇಳ್ತಾರೆ. ಭಗವಂತನಿಗೆ ದನ ಕೊಡುವಷ್ಟು ಧನವಂತರಾಗ್ಬಿಟ್ಟಿದ್ದೀವಿ ನಾವು. ಬಾಬಾ ತೋ ದಾತ, ತಂದೆ ಅಂತ ಯಾರು? ದಾತ. ನಾವು ಯಾವಾಗಲೂ ಕೂಡ ನಾವು ಅವ್ರು ಕೊಡ್ತಿದ್ದೀವಿ ಅಂತ ಚಿಂತನೆಯಲ್ಲೂ ಕೂಡ ನಮಗೆ ಬರಬಾರ್ದು.
या सर्विस में बच्चों को ही रिफ्रेश होना है. ಬಾಬಾ ಹೇಳ್ತಾರೆ ಇಲ್ಲಿ ನೀವು ಸೇವಾದಾರಿ ಮಕ್ಕಳೇ ಬರ್ತೀರಿ, ಅವರೇ ಇಲ್ಲಿ ಬಂದು ರಿಫ್ರೆಶ್ ಆಗಿ ಹೋಗ್ತೀರಾ ಅಂತ ಹೇಳ್ತಿದ್ದಾರೆ ಬಾಬಾ. तुम बच्चे आते हो बाबा के पास, ऐसा नहीं कोई साधु महात्मा के पास आते हो. ಬಾಬಾ ಹೇಳ್ತಾರೆ ನೀವು ಯಾರ ಹತ್ರ ಬರ್ತಿದ್ದೀರಿ? ತಂದೆ ಹತ್ರ ಬರ್ತಿದ್ದೀರಿ. ಯಾವುದೋ ಮಹಾತ್ಮನೋ ಅಥವಾ ಸಾಧು ಹತ್ರನೋ ಬರ್ತಿಲ್ಲ. ದಕ್ಷಿಣ ದೇನಾ ಹೇ, ಕಭಿ ಐಸಾ ಖಯಾಲ್ ನೀ ಕರ್ನಾ. ಇವ್ರ ಹತ್ರ ಹೋದ್ರೆ ಏನೋ ಕೊಡ್ಬೇಕಲ್ಲಪ್ಪ, ಏನೋ ಮಾಡಬೇಕಲ್ಲಪ್ಪ, ದಕ್ಷಿಣ ಕೊಡಬೇಕಲ್ಲಪ್ಪ ಅಂತ ಎಂದಿಗೂ ಅನ್ಕೊಳ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. बच्चियाँ आती है, उनके पास पैसा है क्या? उसको गरीब कुछ सर्विस सेवा स्थान से मिलता है, जिनको अपना भाग्य बनाना होता है वह अपना पुरुषार्थ करती है. बाकी तो सब बहाने. नौकरी यह है छुट्टी मिल सकता है, कोई भी कारण से बताए छुट्टी ले सकते हैं, या कोई झूठ थोड़े ही है. इन जैसा सच तो कोई है नहीं, परंतु बाप का इतना कदर नहीं है. कितनी भारी खजाना मिलती है, बाबा तो कोई दूर नहीं है. कहाँ भी रहते हो अपनी उन्नति के लिए रिफ्रेश हो आना जाना है. ತಂದೆ ಹೇಳ್ತಾರೆ ಮಕ್ಕಳೇ, ನೀವು ಕೆಲವು ಮಕ್ಕಳು ಹೆಂಗೆ ಅಂತಂದರೆ ಸೇವಾ ಸ್ಥಾನಗಳಿರ್ತಾರೆ, ಯಾರು ಭಾಗ್ಯ ನಿರ್ಮಾಣ ಮಾಡೋಕ್ಕೇನೋ ಚೂರು ಕೊಟ್ಟಿರ್ತಾರೆ, ಅದನ್ನು ಪುರುಷಾರ್ಥ ಮಾಡ್ಕೊಂಡು ಹೋಗ್ತಿರ್ತಾರೆ. ಬಾಬಾ ಯಾವಾಗ ಕೂಡ ದಕ್ಷಿಣ ಅನ್ನೋದು ಇತ್ಯಾದಿ ಕೇಳುವುದೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ನಿಮ್ಮ ಪುರುಷಾರ್ಥ ಮಾಡ್ತಿದ್ದೀರಿ ಭಾಗ್ಯವನ್ನು ಮಾಡ್ಕೊಳ್ಳಿಕ್ಕೆ. ಮತ್ತು ಏನಾದರೂ ಕೆಲಸ ಮಾಡ್ತಿದ್ದೀರಿ, ಅಲ್ಲೂ ಕೂಡ ಏನೋ ಒಂದು ಯುಕ್ತಿಯುಕ್ತವಾಗಿ ತಿಳಿಸಿ ಅಲ್ಲಿಂದ ಕೂಡ ಸ್ವಲ್ಪ ಹಾಲಿಡೇಸ್ ತಗೊಂಡು ಬರಬೇಕಾಗತ್ತೆ. ಬಾಬಾ ಹೇಳ್ತಾರೆ ಹೆಂಗಾದರೂ ಮಾಡಿ, ಇದೇನು ಸುಳ್ಳಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ನಿಮ್ಮ ಥರ ಸತ್ಯವಂತರು ಯಾರು ಕೂಡ ಇರುವುದಿಲ್ಲ. ಕೆಲವು ಕೇಳ್ಬೋದು ಬಾಬಾ ಸುಳ್ಳು ಹೇಳಬಾರ್ದು ಅಂತೀರಿ, ಆಫೀಸಲ್ಲಿ ಕೇಳಲ್ಲ, ಏನೋ ಒಂದು ನೆಪ ಹೇಳಬೇಕಾಗುತ್ತೆ ಅಂತ. ಬಾಬಾ ಹೇಳ್ತಾರೆ ಇದು ಸುಳ್ಳಲ್ಲ, ನಿಮ್ಮ ಥರ ಸತ್ಯವಂತರು ಯಾರೂ ಕೂಡ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಬಾಬಾ ಹೇಳ್ತಾರೆ ಸತ್ಯವಾಗಿ ತಂದೆ ಹತ್ರ ಬರ್ತಿದ್ದೀರಿ, ಮಿಲನ ಮಾಡ್ತಿದ್ದೀರಿ ಅಂತ. ಕೆಲವರಿಗೆ ಬಾಬೋರ ಮೇಲೆ ಗೌರವನೇ ಇರೋದಿಲ್ವಂತೆ. ಬಾಬಾ ಹೇಳ್ತಾರೆ ತಂದೆ ಎಷ್ಟು ಭಾರಿ ಖಜಾನೆಗಳು ಕೊಡುತ್ತಾರೆ, ತಂದೆನೂ ಎಲ್ಲೂ ದೂರ ಇಲ್ಲ, ತಂದೆ ನಿಮ್ಮ ಹತ್ರ ಇದ್ದಾರೆ, ನಿಮ್ಮ ಉನ್ನತಿಗೋಸ್ಕರ ಬರ್ತಾ ಹೋಗ್ತಾ ಇರಬೇಕು, ರಿಫ್ರೆಶ್ ಆಗಿ ಅನೇಕರ ಕಲ್ಯಾಣವನ್ನು ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ನೀವೆಲ್ಲರೂ ಕೂಡ ಸೇವೆ ಮಾಡಬೇಕು. ತುಮಕೋ ತೋ ಸರ್ವಿಸ್ ಕರ್ನಿ ಹೈ, ಯಾ ಹೈ ಬುದ್ಧಿಯೋಗ ಕಾ ಬಲ, ವಾ ಹೈ ಬಾಹುಬಲ. ನಿಮ್ಮದಿಗೆ ಅಂತ ಬಲ ಬುದ್ಧಿಯೋಗದ ಬಲ, ಹೊರಗಡೆ ಇದೆ ಬಾಹುಬಲ. ಅಲ್ಲಿ ಖಡ್ಗ ಇತ್ಯಾದಿಗಳಿಂದ ಏನೋ ಮಾಡ್ತಾರೆ, ಅದರಲ್ಲಿ ಅಂಥದ್ದು ಯಾವುದೂ ಕೂಡ ಇಲ್ಲ. ಅದೆಲ್ಲವೂ ದುಃಖ ಕೊಡುವಂಥದ್ದು. ಇಲ್ಲಿ ದುಃಖ ಕೊಡುವುದು ಯಾವುದೊಂದು ಇಲ್ಲ. ನೀವೆಲ್ಲರಿಗೂ ಸುಖದ ದಾರಿಯನ್ನು ತೋರಿಸಬೇಕು. ಸತ್ಯುಗ ಹಾಗೂ ಕಲಿಯುಗಕ್ಕೆ ರಾತ್ರಿ ಹಗಲಿಗಿರುವಷ್ಟು ವ್ಯತ್ಯಾಸ ಇದೆ ಅಂತ. ಅರ್ಧ ಕಲ್ಪ ನಾವು ರಾವರ ರಾಜ್ಯದಲ್ಲಿದ್ವಿ, ಈಗ ನೀವು ಮಕ್ಕಳು ಸುಖಧಾಮವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಕಭಿ ಕೋಯಿ ಕಡವಾ ಶಬ್ದ नहीं बोलना चाहिए, सुना कर देना चाहिए. सुनते हैं तो फिर बोलने भी लग पड़ते हैं. क्रोध का अंश भी बहुत नुकसान कर देता है. किसी को क्रोध करना यह भी दुख देना है. बात कहते हैं दुख देने तो दुखी होकर मरेंगे, दुख देंगे तो दुखी होकर मरेंगे, बहुत सजाएं खानी पड़े. ತಂದೆ ಹೇಳ್ತಾರೆ ಮಕ್ಕಳು ಯಾರೇ ಕಠಿಣ ಶಬ್ದವನ್ನು ನೀವು ನಿಮ್ಮ ಬಾಯಿನಂತ ಬರಬಾರ್ದು. ಯಾರೇ ಹೇಳಿದ್ರೂ ಕೂಡ ಕೇಳದಂತೆ ನೀವಿರಬೇಕು. ಏಕೆಂದರೆ ಕೇಳಿಸ್ಕೊಂಡ್ರೆ ಮತ್ತೆ ನೀವೇನೋ ಒಂದು ಹೇಳಬೇಕಾಗತ್ತೆ. ಕ್ರೋಧದ ಅಂಶ ನಿಮ್ಮಲ್ಲಿ ಬಂದ್ಬಿಡುತ್ತೆ. ಇದು ತುಂಬ ನಷ್ಟ ಮಾಡಿಬಿಡುತ್ತೆ. ಇದು ಇತರಿಗೆ ದುಃಖವನ್ನು ಕೊಡುತ್ತೆ. ನೀವು ಇತರಿಗೆ ದುಃಖ ಕೊಟ್ಟರೆ ದುಃಖಿಯರಾಗೇ ಸಾಯ್ತೀರಾ ಅಂತ ಹೇಳ್ತಿದ್ದಾರೆ. ಎಷ್ಟೊಂದು ಶಿಕ್ಷೆಗಳು ಕೂಡ ಪಡಿಬೇಕಾಗುತ್ತೆ. ಅದಕ್ಕೆ ನೀವು ದುಃಖಿತರಾಗಬೇಡಿ, ಕಠಿಣ ಶಬ್ದಗಳು ಹೇಳಬೇಡಿ, ಇತರರು ಹೇಳಿದ್ರು ಕೇಳಿಸಿಕೊಳ್ಳಬೇಡಿ ಅಂತ ಹೇಳ್ತಾರೆ. अच्छा, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, बाप का व पढ़ाई का कदर रखना है. ತಂದೆ ಹಾಗೂ ವಿದ್ಯೆ ಮೇಲೆ ಗಮನವಿಡಬೇಕು. समय प्रति समय स्वयं को रिफ्रेश करने की युक्तियां निकालनी है.
ಸಮಯ ಪ್ರತಿ ಸಮಯ ಸ್ವಯಂ ರಿಫ್ರೆಶ್ ಆಗುವುದಕ್ಕೆ ಯುಕ್ತಿಗಳನ್ನು ಹುಡುಕಬೇಕು. ಸಮಯ ಪ್ರತಿ ಸಮಯ ಸ್ವಯಂ ರಿಫ್ರೆಶ್ ಆಗುವುದಕ್ಕಾಗಿ ಯುಕ್ತಿಗಳನ್ನು ಹುಡುಕಬೇಕು. ತಂದೆ ಹಾಗೂ ವಿದ್ಯೆ ಮೇಲೆ ಗೌರವ ಇಡಬೇಕು. ಸಮಯ ಪ್ರತಿ ಸಮಯ ರಿಫ್ರೆಶ್ ಆಗುವುದಕ್ಕೆ ಸ್ವಯಂ ರಿಫ್ರೆಶ್ ಆಗಲಿಕ್ಕೆ ಯುಕ್ತಿಗಳನ್ನು ಹುಡುಕಬೇಕು. बहुतों के कल्याण के निमित्त बनना है. अनेकर कल्याणಕ್ಕೆ ನಿಮಿತ್ತರಾಗಬೇಕು. सेकंड पॉइंट, आपस में ज्ञान की ही बातें करनी है. ನಾವು ಹಾಸ್ಟೆಲ್ ಇದೀವಲ್ವಾ, ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಸೆಕೆಂಡ್ ಪಾಯಿಂಟಲ್ಲಿ ಪರಸ್ಪರ ಜ್ಞಾನದ ಮಾತುಗಳನ್ನೇ ಆಡಬೇಕು. ಪರಸ್ಪರ ಜ್ಞಾನದ ಮಾತುಗಳನ್ನೇ ಮಾತನಾಡಬೇಕು. क्रोध का अंश भी निकाल देना है. ಕ್ರೋಧದ ಅಂಶವನ್ನು ಸಹ ತೆಗೆದುಹಾಕಬೇಕು. कोई कड़वा शब्द बोले, कोई कड़वा शब्द बोले तो सुना ना सुना कर देना है. ಯಾರಾದರೂ ಕಠಿಣ ಶಬ್ದಗಳನ್ನು ಮಾತನಾಡಿದಾಗ ಕೇಳಿ ಕೇಳದಂತಿರಬೇಕು. वरदान, परवश आत्माओं को रहम के शीतल जल द्वारा, परवश आत्माओं को रहम के शीतल जल द्वारा वरदान देने वाले परवश आत्माओं को रहम के शीतल जल द्वारा वरदान देने वाले वरदानी मूर्त भव. परवश ಆತ್ಮರಿಗೆ ದಯೆ ಎನ್ನುವ ಶೀತಲ ಜಲದ ಮುಖಾಂತರ ವರದಾನ ಕೊಡುವಂತಹ ವರದಾನಿ ಮೂರ್ತಭವ. ಪರವಶ ಆತ್ಮರಿಗೆ ದಯೆ ಎನ್ನುವ ಶೀತಲ ಜಲದ ಮುಖಾಂತರ ವರದಾನವನ್ನು ಕೊಡುವಂತಹ ವರದಾನಿ ಮೂರ್ತಭವ. स्पष्टीकरण, यदि कोई क्रोध अग्नि में जलता हुआ आपके सामने आए तो उसे परवश समझ अपने रहम के शीतल जल द्वारा वरदान दो. तेल के छींटे नहीं डालो. अगर किसी के प्रति क्रोध की भावना भी रहती तो तेल के छींटे डालो. इसलिए वरदानी मूर्त बन सहनशीलता की शक्ति का वरदान दो. जब अभी चैतन्य में यह संस्कार भरेंगे तब जड़ चित्रों द्वारा अपनी वरदानी मूर्त बनेंगे. ಒಂದು ವೇಳೆ ಯಾರಾದರೂ ಕ್ರೋಧದ ಅಗ್ನಿಯಲ್ಲಿ ಸುಡುತ್ತಾ ನಿಮ್ಮ ಎದುರುಗಡೆ ಬಂದರೆ, ಪರವಶರಾಗಿ ಬಂದರೆ, ನೀವು ದಯಾಸ್ವರೂಪರಾಗಿ ಶೀತಲ ಜಲದಿಂದ ಅವರಿಗೆ ವರದಾನವನ್ನು ಕೊಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಆ ಎಣ್ಣೆಯಲ್ಲಿ ನೀರು ಹಾಕಿ ಇನ್ನು ಅದನ್ನು ಪಟಪಟ ಅಂತ ಚಿಡಾಯಿಸಬಾರ್ದು, ಅಂದರೆ ಚಿಮ್ಮಿಸಬಾರದು ಅಂತ ಬಾಬಾ ಹೇಳ್ತಾರೆ. ಅವ್ರು ಎಷ್ಟೇ ಕ್ರೋಧದಲ್ಲಿ ಬಂದರೂ ಕೂಡ ನಾವೇನು ಮಾಡಬೇಕು, ದಯಾಭಾವನೆ ಇಟ್ಕೊಂಡು ಸಹನಶೀಲತೆಯ ಶಕ್ತಿಯಿಂದ ಅವರಿಗೆ ವರದಾನವನ್ನು ಕೊಡಬೇಕು. ಚೈತನ್ಯದಲ್ಲಿ ಅವರಿಗೆ ಸಂಸ್ಕಾರವನ್ನು ತುಂಬಿಸಿದಾಗ ನಮ್ಮ ಚಿತ್ರಗಳ ಮೂಲಕ ವರದಾನಿ ಮೂರ್ತಿಗಳಾಗಿ ನಾವು ಆಗಲಿಕ್ಕೆ ಸಾಧ್ಯ. ನಮ್ಮ ಜಡ ಚಿತ್ರಗಳಿಂದ ಕೂಡ ವರದಾನ ಯಾವಾಗ ಅವ್ರು ಅನುಭವ ಮಾಡ್ಕೊಳ್ತಾರೆ, ಈಗ ಪ್ರತ್ಯಕ್ಷವಾಗಿ ನಾವು ಇತರರಿಗೆ ಚೈತನ್ಯವಾಗಿ ಸ್ವಭಾವವನ್ನು ತುಂಬಿಸಿದಾಗ ಅಂತ ಹೇಳ್ತಿದ್ದಾರೆ ಬಾಬಾ. ಸ್ಲೋಗನ್, परमात्म मिलन, परमात्म मिलन, मेले की मौज में रहो तो जमेले तो माया के जमेले समाप्त हो जाएंगे. परमात्म मिलन मेले की मौज में रहो तो माया के झमेले समाप्त हो जाएंगे. ಪರಮಾತ್ಮನ ಮಿಲನದ
ಮೇಲೆಯಲ್ಲಿ ಆನಂದದಲ್ಲಿದ್ದಾಗ ಮಾಯೆಯ ಬಿರುಗಾಳಿಗಳು ಸಮಾಪ್ತಿಯಾಗುತ್ತದೆ. ಪರಮಾತ್ಮನ ಮಿಲನದ ಅನುಭವದಲ್ಲಿ ಇದ್ದಾಗ, ಆ ಆನಂದದಲ್ಲಿದ್ದಾಗ ಮಾಯೆಯ ಬಿರುಗಾಳಿಗಳು ಸಮಾಪ್ತಿಯಾಗುತ್ತದೆ ಅಂತ ಹೇಳ್ತಿದ್ದಾರೆ. ಓಂ ಶಾಂತಿ. ಇವತ್ತು ಬಾಬಾ ನಮ್ಗೆ ಏನಾಗಬೇಕಂತ ಹೇಳಿದ್ರು, ಲೈಟ್ ಹೌಸ್, ಪ್ರಕಾಶದ ಗುಹಿಯಾಗಿ ಒಂದು ಕಣ್ಣಿನಲ್ಲಿ ಮುಕ್ತಿಧಾಮ, ಇನ್ನೊಂದು ಕಣ್ಣಲ್ಲಿ ಜೀವನ್ ಮುಕ್ತಿಧಾಮ ಇಟ್ಕೊಳ್ಳಿ ಅಂತ ಬಾಬಾ ಇವತ್ತು ಪೂರ್ತಿ ನಮಗೆ ಡೈರೆಕ್ಷನ್ ತಿಳಿಸ್ತಾರೆ. ಸೃಷ್ಟಿ ಚಕ್ರದ ಬಗ್ಗೆ